ನೀವು ಅರಣ್ಯ ಇಲಾಖೆಯವರು ಬಂದು ಎಲ್ಲ ಊರಿನವರನ್ನು ಸೇರಿಸ್ಬಿಟ್ಟು ಕೆಲವು ಇರ್ತಾರೆ, ಎಲ್ಲ ಒಳ್ಳೆ ಒಳ್ಳೆ ಅನುಭವಿಗಳಿದ್ದಾರೆ, ಎಲ್ಲ ಕೂತ್ಕೊಂಡು ಮಾತಾಡಿದಾಗ ಸರ್ ಇದಕ್ಕೆಲ್ಲ ಸಮಸ್ಯೆಗಳಿಗೆ ಪರಿಹಾರವನ್ನು ಕಂಡುಹುಡುಕ್ಲಿಕ್ಕೆ ಆಗ್ತದೆ. ಎಲ್ಲೋ ಕೂತು ನಾವು ಏನೋ ಒಂದು ಯೋಜನೆ ಮಾಡಿ ಸುಮ್ಮನೆ ಬಂದು ಬರುವುದು, ಒಂದು ಅಷ್ಟು ಕಾಡಿಗೆ ಅಗಳು ತೆಗೆದು ಈ ಸಾಕಿಯವನಿಗೆ ದುಡ್ಡಾಗ್ತದೆ. ಅವನು ಬಂದು ಸುಮ್ಮನೆ ಅಲ್ಲೆಲ್ಲ ತೆಗೆದಿದ್ದಾರೆ, ನಾವು ಅದನ್ನೆಲ್ಲ ಹೇಳಿದ್ರೆ ಸರ್ ಅದನ್ನೇ ಹೇಳಿಕೊಂಡು ಹೋಗ್ಬೇಕಾಗ್ತದೆ. ನಿನ್ನೆ ನಾವು ಬೆಳಿಗ್ಗೆ ಫೋನ್ ಮಾಡಿ ಹೇಳಿದ್ದೇವೆ, ಅಲ್ಲಿ ಮರ ಬಿದ್ದಿತ್ತು, ಯಾರು ಒಂದು ಮನುಷ್ಯರು ಬರಲಿಲ್ಲ, ಡಿಪಾರ್ಟ್ಮೆಂಟ್ ಅವರು ಯಾರೂ ಬರಲಿಲ್ಲ. ಲಾಸ್ಟಿಗೆ ನಾವು ಬಂದು ಅಲ್ಲಿ ತುಂಡು ಮಾಡಿ ತೆಗ್ತದೆ 10 ಗಂಟೆಗೆ, ಯಾರು ಬರಲಿಲ್ಲ. ಬರ್ತೇನೆ ಅಂತ ಹೇಳಿದ್ದು ಯಾರು ಬರಲಿಲ್ಲ. ಅದಕ್ಕೆ ಈಗ ಒಂದು ಶುರು ಮಾಡಿದ್ದು ಉಳಿದಿದ್ದು ಎಲ್ಲದಕ್ಕೂ ಉಪಯೋಗ ಆಗುತ್ತೆ. ಈಗ ನೀವು ಒಂದು ರೂಟ್ ಹೇಳಿದ್ರಿ, ಕೊಣಾಜೆಯಿಂದ ಹಿಂಗೆ ರೂಟ್ ಹೇಳಿದ್ರಿ, ಇದು ನಾವು ಹೇಳಿದ್ದು ಎಕ್ಸಾಕ್ಟ್ ಈ ರೂಟ್ ಅಲ್ಲೇ ಬರುವಂತದ್ದು. ನೀವು ಬೇಕಾದ್ರೆ ಸರ್ವೆ ಮಾಡಿ, ನೀವು ಕಂಡಷ್ಟು ನಾವು ಕಂಡಿರಲ್ಲ, ನೀವು ಕಂಡಷ್ಟು ನಾವು ಕಂಡಿರಲ್ಲ. ಅದಕ್ಕೆ ನಾವು ನಿಮ್ಮನ್ನ ಸೇರಿಸ್ಕೊಂಡೇ ನಾವು ಕೆಲಸ ಮಾಡಕ್ಕೆ ಇಷ್ಟಪಡ್ತೀವಿ. ನೀವು ಏನು ರೂಟ್ ಹೇಳಿದ್ರಲ್ಲ, ಈ ರೂಟಲ್ಲಿ ಆಯ್ದ ಜನಗಳನ್ನ ನೀವೇ ಕೊಡಿ. ಯಾವುದೇ ಎಲಿಫೆಂಟ್ ಮೂವ್ಮೆಂಟ್ ಬಗ್ಗೆ ಅಥವಾ ಈ ಥರ ಕಾಡಲ್ಲಿ ಓಡಾಡೋರು, ಈ ರೆಗ್ಯುಲರ್ ಮೂವ್ಮೆಂಟ್ ಇರೋದು ಇದ್ರೆ ಅವ್ರದ್ದು ಸೇರಿಸ್ಕೊಂಡು ಆ ಗ್ರೂಪಿಗೆ ಆ್ಯಡ್ ಮಾಡಿಬಿಡಿ. ಅವಾಗ ನಮಗೆ ಒಂದು ಫಸ್ಟ್ ಹ್ಯಾಂಡ್ ಇನ್ಫಾರ್ಮೇಶನ್ ಸಿಗುತ್ತೆ. ನಾವು ಹೇಳೋಕ್ಕಾಗಲ್ಲ ಅಂದ್ರೆ ಬೇರೆ ಯಾರಾದರೂ ಆಗ್ತಾರೆ. ಫಸ್ಟ್ ಆಫ್ ಆಲ್ ಮತ್ತೆ ಒಂದ ಸರ್, ಎರಡನೇ, ನಿಮ್ಮ ಯಾರು ಇಲಾಖೆಯಲ್ಲಿ ಇಲ್ಲಿ ಇದ್ದಾರೆ ಸ್ಥಳೀಯ ಮಟ್ಟದಲ್ಲಿ ಅವ್ರಿಗೊಂದು ಹೇಳಿ, ಯಾರಾದ್ರೂ ಕಾಲ್ ಮಾಡಿದ್ರೆ ಒಂದು ತೆಗೆದು ಮಾತಾಡ್ಲಿಕ್ಕೆ ಹೇಳಿ. ಇಲ್ಲ ಅವರು ಎಮರ್ಜೆನ್ಸಿ ಇರ್ತಾರೆ, ಎಲ್ಲಾದ್ರೂ ಇರ್ತಾದ್ರೆ ಬಂದಾದ್ರು ಅದು ಏನು ಕಾಲ್ ಮಾಡಿದ್ರಿ, ನಿಮ್ಮ ಕಾಲ್ ಕಾಣ್ತದೆ ಏನು ಅಂತ ಅದಾದ್ರೂ ಒಂದು ಕೇಳಿ. ಅಷ್ಟಾದ್ರೂ ಸೌಜನ್ಯ ಬೇಕಲ್ಲ ಸರ್. ನಾವೀಗ ನಿಮ್ಮಲ್ಲಿ ಅವರನ್ನು ಇದು ಮಾಡುವುದಲ್ಲ. ಫಾರೆಸ್ಟ್ರು 2 ಗಾರ್ಡ್ಗಳು, ಒಬ್ರು ವಾಚರನ್ನು ಹಾಕಿದ ಕೂಡಲೇ ನೀವು ಪಾಪ ಇಡೀ ಅರಣ್ಯ ವಲಯಕ್ಕೆ ನೀವು ಒಬ್ರು ಅಧಿಕಾರಿ, ನೀವು ಕೂಡ ಎಲ್ಲವನ್ನು ನೋಡ್ಕೊಳ್ಬೇಕಾಗಿದೆ. ಅದರ ಮಧ್ಯದಲ್ಲಿ 25 ಮೀಟಿಂಗ್ಗಳು ಬರ್ತದೆ. ಏನು ಗೊತ್ತಿಲ್ಲ ಸರ್, ಈಗ ನಾವು ಎಲ್ಲ ಸೇರಿದ್ರೆ ಎಲ್ಲ ಸರಿ ಆಗ್ತದೆ, ಬಟ್ ನಮ್ಮಲ್ಲಿ ಆ ಕಮ್ಯುನಿಕೇಶನ್ ಇಲ್ಲ. ಆ ಕಮ್ಯುನಿಕೇಶನ್ಗೆ ಅಲರ್ಟ್ ಸಿಸ್ಟಮ್ ನಾವು ಮಾಡ್ಕೊಂಡಿದ್ದೀವಿ, ಬಟ್ ಅದಕ್ಕೆ ಇಲ್ಲಿವರೆಗೂ ನಾವು ಜನನ ಆ್ಯಡ್ ಮಾಡಿರಲಿಲ್ಲ. ಈ ಸಲ ಈ ಭಾಗದಲ್ಲಿ ಏನಿದೆ ಶಿರಾಡಿಯಿಂದ ರೆಕ್ಕೆದವರೆಗೂ ಈ ಬಾರ್ಡರ್ ಇದೆಲ್ಲ, ಈಗ ಏನಂತಾರೆ ರೂಟ್ ಎಲ್ಲ, ಆಯಾ ಗ್ರಾಮದಲ್ಲಿ ಒಬ್ಬರು ಇಬ್ಬರು ಎಲ್ಲಿ ರೆಗ್ಯುಲರ್ ಪಟ್ಟ ಜಾಗಗಳಿದೆ ಅವನ್ನೆಲ್ಲರೂ ಗ್ರೂಪಿಗೆ ಆ್ಯಡ್ ಮಾಡ್ಕೊಳ್ಳಿ. ಎಲ್ಲರೂ ಗ್ರೂಪಿಗೆ ಆ್ಯಡ್ ಮಾಡಿ, ಅದು 50 ಜನ ಆಗಲಿ, ಒಂದು ಮೆಸೇಜ್ ಸಿಕ್ಕ ತಕ್ಷಣ ನಿಮಗೊಂದು ಸಿಗುತ್ತೆ, ಇಂಥ ಕಡೆ ಇದೆ ಇಂಥ ಕಡೆ ಇದೆ ಗೊತ್ತಾಗುತ್ತೆ. ನಮ್ಮಂದ್ರೆ ಫಸ್ಟ್ ಹ್ಯಾಂಡ್ ಇನ್ಫಾರ್ಮೇಷನ್ ಇಲ್ಲಿ ಪಾಸ್ ಆಯಿತು, ಇದು ಇಲ್ಲಿದೆ, ಇಲ್ಲಿಗೆ ಹೋಗ್ತಾ ಇದೆ. ಸೊ ನೆಕ್ಸ್ಟ್ ಊರಿನವರಿಗೆ ಅದು ಕಮ್ಯುನಿಕೇಶನ್ ಗೊತ್ತಾಗ್ಬಿಡುತ್ತೆ. ಈ ಶಿರಾಡಿನಲ್ಲಿ ಆಯ್ತಾ ಶಿವಾಜಿ ಅವ್ರಿಗೆ ಗೊತ್ತಾಗೋದು ಆನೆ ಈ ಕಡೆ ಬರ್ತಾ ಇದೆ ಅಂತ. ಹೌದು, ನೀವು ಹೇಳಿದ್ದು ಕರೆಕ್ಟ್. ಹೋಗ್ತಾ ಇದ್ದ ಗೊತ್ತಾಗ್ತದೆ, ಅವರು ಹೇಳ್ತಾರೆ, ಸಾಯಂಕಾಲ ಓಡಾಡೋರು, ಬೆಳಗ್ಗೆ ಓಡಾಡೋರು. ಅಲ್ಲ ಸರ್, ಅದು ಗೊತ್ತಾಗ್ತದೆ ಸರ್. ಅದಲ್ಲ, ಇದಕ್ಕೆ ಒಂದು ಸಾಮಾನ್ಯ ಒಂದು ಪರಿಹಾರ ಅಂತ ಬೇಕಲ್ಲ ಸರ್. ಮಾಡುವ ಅಂದ್ರೆ ಏನಾದ್ರೂ ಒಂದು ತಡೆ ಅಂತ ಹೇಳುದು ಬೇಕಲ್ಲ. ಅಲ್ಲ, ಫಸ್ಟ್ ನಾನು ಹೇಳ್ತಾ ಫಸ್ಟ್ ನಮ್ಮಲ್ಲಿ ತಿಳುವಳಿಕೆ ಬೇಕು ಅಂತ. ಆನೆಗಳು ಓಡಾಡ್ತದೆ ಅನ್ನೋದ್ರ ಬಗ್ಗೆ, ಯಾಕಂದ್ರೆ ಅವುಗಳ ಜೊತೆಗೆ ನಾವಿದ್ದೀವಿ, ನಮ್ಮಗಳ ಜೊತೆಗೆ ಅದಿದೆ. ಸೊ ಫಸ್ಟ್ ಅದು ಓಡಾಡ್ತದೆ ಅನ್ನೋದ್ರ ಬಗ್ಗೆ ತಿಳುವಳಿಕೆ ನಮಗೆ ಬೇಕಾದ್ರೆ. ಪಾಪ ಅವ್ರಿಗೆ ಇರಲಿಲ್ಲ, ಬೆಳಗ್ಗೆ ಓಡಾಡ್ತದೆ. ಒಂದು 20 ದಿವಸದಿಂದ ಇಲ್ಲಿ ಓಡಾಡುದು. ಅಲ್ಲ ಸರ್, ನಿಮ್ಮ ಇಲಾಖೆ ಅಲ್ಲ ಸರ್, ಈಗ ಇವರಿಗೆ ಗೊತ್ತಾಗ್ಲಿಲ್ಲ ಸರ್, ನಮ್ಗೆ ಗೊತ್ತಾಗ್ಲಿಲ್ಲ. ನಿಮ್ಮ ಇಲಾಖೆಯವರು ಇದ್ದಾರಲ್ಲ, ಅವ್ರಿಗೆ ಏನಾದ್ರು ಗೊತ್ತಾಯ್ತಾ? ಅಲ್ಲ, ಇವರು ಮೊನ್ನೆ ಹೇಳಿದ್ರೆ ಅವರು ಏನ್ ಸರ್, ಅವ್ರ ಪಾಪ ಏನು ಬೈಕಲ್ಲಿ ಓಡಾಡ್ತಾ ಇರ್ತಾರೆ ರಸ್ತೆಯಲ್ಲಿ, ಅವ್ರಿಗೇನು ಈಗ ಸರ್ ನಿಮ್ಗೆ ಏನು ಇನ್ಫಾರ್ಮೇಶನ್ ಬರ್ತದೆ, ಏನು ಕರಾರುವಕ್ಕಾಗಿ ನಿಮ್ಗೆ ಗೊತ್ತಾಗ್ತದೆ. ಊರಿನ ಜನ, ಊರಿನಲ್ಲಿ ಎಲ್ಲರೂ ಕಳ್ಳರೊಟ್ಟಿಗೆ ಸೇರುವವರು ಇಲ್ಲ, ಒಳ್ಳೆಯವರು ಇದ್ದಾರೆ. ಸೊ ಅವರಿಂದಾಗಿ ನಿಮ್ಗೆ ಇನ್ಫಾರ್ಮೇಶನ್ ಬರ್ತದೆ, ನಿಮ್ಗೆ ಕೆಲವೊಂದು ವಿಚಾರಗಳು ಗೊತ್ತಾಗ್ತದೆ, ಅವರಿಗೂ ಗೊತ್ತಿರುವುದಿಲ್ಲ, ಅವ್ರು ಓಡಾಡ್ತಾ ಇರ್ತಾರೆ. ಅಲ್ಲ, ಅದಕ್ಕೆ ಜನಗಳನ್ನ ಸೇರಿಸ್ಕೊಂಡ ಅಂತ ಹೇಳ್ತಾರೆ. ನಮ್ಗೆ ಏನು ರಕ್ಷಣೆ ಸರ್? ನೀವು ಗರ್ನಾಲ್ ಕೊಟ್ರೆ, ಅದಕ್ಕೆ ಬೆಂಕಿ ಕೊಟ್ರೆ 5 ನಿಮಿಷ ಬೇಕು ಅದಕ್ಕೆ ಬೆಂಕಿ ಹಿಡಿಲಿಕ್ಕೆ. ಅದು ಆನೆಗೂ ಗೊತ್ತಾಗಿದೆ, ಇವರ ಈ ಪುಡ್ಕೋಸಿ ಪಟಾಕಿ ಎಲ್ಲ ನಮ್ಗೆ ಬೇಡ, ನಾವು ಇದರಿಂದ ದೊಡ್ಡ ಪಟಾಕಿ ನೋಡಿದ್ರಿಂದ ಆನೆಗಳು, ಅದು ಕೂಡ ಅದಕ್ಕೆ ಕೂಡ ಬುದ್ಧಿ ಇದೆ ನಮ್ಗೆ. ಅದನ್ನು ಬಿಡಿ ಸರ್, ಏನಾದ್ರೂ ನಮ್ಮ ಸ್ವಂತ ರಕ್ಷಣೆಗೆ. ಇವನ್ ರಾತ್ರಿ ಮನೆಗೆ ಬಂದು ಈಗ ದಾಳಿ ಮಾಡ್ತದೆ, ಮನೆ ಹತ್ರ ಬರ್ತದೆ, ಏನಾದ್ರೂ ಮಾಡ್ತದೆ, ಮಾಡಿದ್ರೆ ನಮ್ಗೆ ಏನು ರಕ್ಷಣೆ ಉಂಟು ಹೇಳಿ? ಈಗ ನಾವು ಒಂದು ಅಲರ್ಟ್ ಸಿಸ್ಟಮ್ ಅಂತ ಮಾಡ್ಕೊಂಡಿದ್ದೀವಿ, ಅದನ್ನ ಸುಬ್ರಹ್ಮಣ್ಯದಲ್ಲಿ ಸ್ಟಾರ್ಟ್ ಮಾಡಿದ್ವಿ. ಏನಂತ ಹೇಳಿದ್ರೆ ಅಲ್ಲಿ ನಮ್ಮ ಸ್ಟಾಫ್ಗಳದ್ದು ಒಂದು ಗ್ರೂಪ್ ಮಾಡ್ಕೊಂಡ್ವಿ, ಜೊತೆಗೆ ಲೋಕಲ್ಗಳು ಸಹ ಅದರಲ್ಲಿ ಆ್ಯಡ್ ಮಾಡ್ಕೊಂಡ್ವಿ. ಅಂದರೆ ಈಗ ಕೊಣಾಜೆನಲ್ಲಿ ಒಂದು ಆನೆ ಬಂತು, ನಮ್ಮ ಸ್ಟಾಫ್ಗಳಿಗೆ ಗೊತ್ತಾಗಲ್ಲ, ಪಬ್ಲಿಕ್ಕಿಗೆ ಗೊತ್ತಾಗುತ್ತೆ, ಅವ್ರು ಇನ್ಫಾರ್ಮೇಷನ್ ಕೊಡ್ತಾರೆ, ಆಯಿತಾ ಇಲ್ಲಿದೆ ಅಂತ. ಅದು ಕಡ್ಡೆಗೆ ಹೋಯ್ತು, ಅಲ್ಲಿರೋ ಜನ ಇನ್ಫಾರ್ಮೇಷನ್ ಕೊಡ್ತಾರೆ, ಯಾರು ವಾಟ್ಸಪ್ಪಲ್ಲಿ ಇರ್ತಾರಲ್ಲ ಅವರೇ ಇನ್ಫಾರ್ಮೇಷನ್ ಕೊಡ್ತಾರೆ. ಸೊ ಹಾಗೆ ಈ ಭಾಗದಲ್ಲಿ ನಾವೇನು ಮಾಡಿದ್ವಿ, ನಾವು ಬಂದಮೇಲೆ ಆ ಕಡೆ ಸುಬ್ರಹ್ಮಣ್ಯ, ಕಡ್ಯ, ಕೊಣಾಜೆ, ಸುಂಕದಕಟ್ಟೆ, ಕೊಂಬಾರು ಮತ್ತು ಈ ಕಡೆ ಶಿರಾಡಿ, ಶಿವಾಗಲು, ರೆಕ್ಕೆ, ಅಲ್ಲಿವರೆಗೂ 2 ಸ್ಟಾಫ್ಗಳನ್ನ ಮರ್ಜ್ ಮಾಡಿ ಹಾಕಿದ್ದೀವಿ. ಇಲ್ಲಿಂದ ಅಲ್ಲಿಗೆ ಹೋಗ್ಬೇಕು, ಅಲ್ಲಿಂದ ಇಲ್ಲಿಗೆ ಬರಬೇಕು ಸರ್. ಈಗ ಅದಕ್ಕೆ ನಾನು ನಮ್ಮ ಹತ್ರ ಏನು ರಿಕ್ವೆಸ್ಟ್ ಮಾಡ್ತೀನಿ ಅಂದರೆ, ಇಲ್ಲಿ ರೆಗ್ಯುಲರ್ ಆಗಿ ಯಾರು ಓಡಾಡ್ತಾರೆ, ಯಾರಿಗೆ ಎಲಿಫೆಂಟ್ದು ಪ್ರಾಬ್ಲಮ್ ಇದೆ ಅವ್ರನ್ನು ಸೇರಿಸ್ಕೊಂಡು ಆ ಗ್ರೂಪ್ಗೆ ಹಾಕ್ಬಿಡಿ. ಸೊ ನಮಗೆ ಅಲರ್ಟ್ ಸಿಸ್ಟಮ್ ನಮಗೆ ಸ್ಟ್ರೆಂಥನ್ ಆಗುತ್ತೆ, ಬೇಗ ಇನ್ಫಾರ್ಮೇಷನ್ ಸಿಕ್ಬಿಡುತ್ತೆ. ಇವತ್ತೇನೋ ಪ್ರಯೋಜನ ಅಲ್ಲ, ಪ್ರಯೋಜನ ಹೇಗಾಗುತ್ತೆ, ಪ್ರಾಬ್ಲಮ್ ಏನಾಗಿದ್ದು ನಮ್ಮ ನ್ಯಾಷನಲ್ ಹೈವೇ, ನಮಗೆ ಬೇಕಾಗಿರ್ತಕ್ಕಂಥ ಡೆವಲಪ್ಮೆಂಟ್ ನಾವು ಮಾಡ್ಕೊಂಡ್ವಿ. ಅದಾದ್ಮೇಲೆ ಈ ಸಮಸ್ಯೆಗಳು ಯಾರಿಗೂ ಕಾಣ್ತಾ ಇಲ್ಲ. ರೋಡ್ ಆದ್ಮೇಲೆ ಇದಾಗಿದ್ದು, ಅದಕ್ಕಿಂತ ಮುಂಚೆ ಎಲಿಫೆಂಟ್ ಇಶ್ಯೂಗಳು ಇಲ್ಲೇ ಇಲ್ಲ. ಈ ಭಾಗ ಆ ಭಾಗ ಇರ್ಬೋದು, ಬಂದು ಹೋಗಿತ್ತು ಅಷ್ಟೇ. ಯಾವಾಗ ಅದು ರೋಡ್ ಆಯ್ತು, ಆ ಕಡೆ ಈ ಕಡೆ
ಅಲ್ಲ ಸರ್, ಈಗ ರೋಡ್ ಇದ್ದೇ ಪ್ರಾಬ್ಲಮ್ ಒಂದು ಆಗುದಿಲ್ಲ. ಇದು ಒಂದು ಪ್ರಾಬ್ಲಮ್ ಅಷ್ಟೇ, ಒಂದು problem. ಸಣ್ಣ. ಆದ್ರೆ ಇದು ಮೇನ್ ಪ್ರಾಬ್ಲಮ್ ಈಗ ಪವರ್ ಪ್ರಾಜೆಕ್ಟ್ಗಳು. ಈಗ ನಿಮ್ಮ ನೆರಿಯ ಉಂಟು, ಚಾರ್ಮಾಡಿ ನೆರಿಯದಲ್ಲಿ ಪವರ್ ಪ್ರಾಜೆಕ್ಟ್ ಆಯ್ತು, ಇಲ್ಲಿ ಆಯ್ತು. ಏನು ಅದು ಓಡಾಡ್ತಿದ್ದ ಭಾಗದಲ್ಲಿ ಎಲ್ಲ ಪವರ್ ಪ್ರಾಜೆಕ್ಟ್ಗಳಲ್ಲೆಲ್ಲ ಆಯ್ತಲ್ಲ ಸರ್. ಈಗ ಆನೆ ಎಲ್ಲಿ ಹೋಗ್ಲಿ, ಅದು ಹೋಗ್ಲಿಕ್ಕೆ ಆಗುದಿಲ್ಲ. ದಾರಿ ಈಗ ಹೈವೇ ಒಂದಲ್ಲ ಸರ್, ಹೈವೇ ಮೊದಲು ಇತ್ತು. ನಾವೆಲ್ಲ ಇಷ್ಟು ವರ್ಷ ಆಯ್ತು ಸರ್, 1950ನೇ ಇಸ್ವಿಯಲ್ಲೆಲ್ಲ ನಾವು ಅಲ್ಲ ನೀವು ಹೈವೇ ಮೊದ್ಲೇನೆ ಇತ್ತು, ಆದ್ರೆ ಈ ಮಟ್ಟಕ್ಕೆ ಹೈವೇ ಇರ್ಲಿಲ್ಲ. ಅಲ್ಲ ಈ ಮಟ್ಟ ನಿಮಗೆ ಇವಾಗ ದಾಟೋದಕ್ಕೆ ಅವಕಾಶನೇ ಇಲ್ಲ, ನಿಮಗೆ ದಾಟಕ್ಕೆ ಆಗ್ತಾ ಇಲ್ಲ. ನಾನು ಇದ್ದಾಗ ಅಲ್ಲಿಂದ ಇಲ್ಲಿವರೆಗೂ ನಮಗೆ ಸುಮಾರು ಒಂದು 100 ಗಂಟೆಗಳನ್ನ ಕೇಳಿದೀನಿ. ಈ ಸಣ್ಣ ತೋಡಿದೆಯಲ್ಲ, ಸಣ್ಣ ತೋಡನ್ನ ಬ್ಲಾಕ್ ಮಾಡಬೇಡಿ ನೀವು, ಅದನ್ನ ಹೇಗಿದೆ ಹಾಗೆ ಬಿಟ್ಬಿಡಿ ಸರ್. ಈಗ ಹೈವೇನಲ್ಲಿ ಕೂಡ ನಾನು ಹೇಳುದು ಸರ್, ಈಗ ಎಲ್ಲ ಪ್ರಾಜೆಕ್ಟ್ ಮಾಡ್ತಾರೆ. ಪ್ರಾಜೆಕ್ಟ್ ಮಾಡುವಾಗ ಆನೆಗೆ ಹೋಗ್ಲಿಕ್ಕೆ ಅಂತೇಳಿ ಒಂದು ಇದು ಮಾಡ್ತೀರಿ ನ್ಯಾಷನಲ್ ಹೈವೇಲಿ. ಅಲ್ಲಿ ಜನಗಳು ಬೊಬ್ಬೆ ಹೊಡೆದಾಗ ಇಲ್ಲಿ ಬೇಡ, ಇಲ್ಲಿ ನಮ್ಮ ಮನೆ ಹತ್ರ ಇದು ಆನೆದು ಬೇಡ, ನೀವು ಆಚೆ ಮಾಡಿ ಅಂತ ಹೇಳ್ತಾರೆ. ಆಚೆ ಮಾಡಿ ಅದನ್ನೆಲ್ಲ ಎಷ್ಟು ಬದಲಾವಣೆ ಮಾಡಿದ್ದಾರೆ. ಈಗ ನೀವು ಲಾವತಡಕದಲ್ಲಿ ಬಂತು, ಅದನ್ನಲ್ಲಿ ಮಾಡ್ಲಿಕ್ಕೆ ಬಿಡ್ತಾ ಇಲ್ಲ ಜನ. ನಮ್ಗೆ ಗೊತ್ತಿದೆ ಅದು. ಜನ ಎಲ್ಲ ಹೇಳ್ತಾರೆ ಮಾಡ್ಲಿಕ್ಕೆ ಬೇಡ, ಅಲ್ಲಿ ಹೋಗಿ ಸರ್ಕಾರದಲ್ಲಿ ಹೋಗಿ ಅಲ್ಲಿ ಒತ್ತಡ ಮಾಡುವಂಥದ್ದು, ಇದು ಮಾಡುವಂಥದ್ದು. ಕ್ಯಾನ್ಸಲ್ ಆಗಿಬಿಡಿ. ಅಲ್ಲ ಆಯ್ತು ಸರ್, ಹಾಗೆ ಆನೆಗೆ ಹೋಗುವಂತಹ ವ್ಯವಸ್ಥೆಗಳನ್ನು ಮಾಡಿಕೊಟ್ರೆ ಅದು ಅದರದೇ ಆದಂತ ದಾರಿ. ನಾವು ಅದೇ ತರದ್ದು 100 ಗಂಟೆಗಳನ್ನ ಐಡೆಂಟಿಫೈ ಮಾಡಿದ್ದಾರೆ, ಕಾರಿಡಾರ್ನಾಗೆ ಮಾಡಿ ಅದರ ಮೇಲೆ ಸೋಲಾರ್ನ ಬೇಲಿ ಏನು ಇದು ಮಾಡ್ತಿರಲ್ಲ ಸರ್, ಮಾಡಿದ್ರೆ ಸ್ವಲ್ಪ ಮಟ್ಟಿನ ನಿಯಂತ್ರಣಕ್ಕೆ ಬರ್ತದೆ. ಅಲ್ಲ ಇದು ಏನಿದೆಯಲ್ಲ, ಇದ್ರ ಮೇಲ್ಗಡೆ ಎಲ್ಲಿದೆ ಜಾಗ ಅನ್ನೋದು ಬೇಕಲ್ಲ ನಮಗೆ. ಇದ್ರ ಮೇಲ್ಗಡೆ ಎಲ್ಲಾದ್ರೂ ಪಟ್ಟ ಜಾಗ ಇದೆ ಅಥವಾ ಅಲ್ಲ ಇದ್ರ ಮೇಲ್ಗಡೆ ಪಟ್ಟ ಜಾಗ ಎಕ್ಸಿಟ್ ಪಾಯಿಂಟ್ ಏನಾದ್ರು ಇದೆಯಾ? ಇಲ್ಲ. ಈಗ ಸರ್ಕಾರ ಹೇಳ್ಕೊತ ರಿಸರ್ವ್ ಫಾರೆಸ್ಟ್ ಗಳ ಮಧ್ಯೆ ನೀವು ಯಾವುದೇ EPT ಆಗಿರ್ಬೋದು ಅಥವಾ ನೀವು ಸೋಲಾರ್ ಟೆಂಟಿಕಲ್ ಆಗಲಿ ಇನ್ನೊಂದು ಮಾಡಬೇಡಿ ಅಂತ ಹೇಳ್ತಾರೆ. ಇಲ್ಲ ಈ ಕಡೆ ಇಲ್ಲ, ಈ ಕಡೆ ಪಟ್ಟೆಲ್ಯಾಂಡ್ ಜಾಗ ಇಲ್ಲ, ಮಾಡಬೇಡಿ ಅಂತ ಹೇಳ್ತಾರೆ. ಶಿರಾಡಿ ಅಡ್ಡಲ್ಲಿ ಅಲ್ಲಿವರೆಗೆ ಮನೆ ಅಲ್ಲಿ ಶಿವಾಜಿ ನಿಮ್ಮದು ತಪ್ಪಲ್ಲ. ಸರ್ಕಾರಕ್ಕೆ ಈ ಸತ್ರ ಸರ್ 5 ಲಕ್ಷ ಕೊಡಿ ಅಂತ ಈಗ ಆಗಿದೆ. ಏನ್ ಸರ್, ಒಂದು ಮನುಷ್ಯನಿಗಿಂತ ಈಗ ನಾನು ಹೇಳುದು ಮನುಷ್ಯನ ಜೀವಕ್ಕೆ ಬೆಲೆನೇ ಇಲ್ಲದ ಪರಿಸ್ಥಿತಿ ಆಗಿದೆ. ಬೆಲೆ ಇಲ್ಲ, ಅದು ನಾವು 5 ಲಕ್ಷ. ಈಗ ನೀವು ಮನುಷ್ಯರು, ನಾವು ಮನುಷ್ಯರು, ನಾವೆಲ್ಲ ಒಂದು ಇದಿರುವವರು. ನಮ್ಗೆ ನಿಮ್ಮನ್ನು ನಾವು ಇದು ಟೀಕೆ ಮಾಡುದಲ್ಲ, ವಿಚಾರ ಹೇಳೋದು. ನೀವು ಒಬ್ರು ಹೇಳಿದ ಕೂಡಲೇ ಆಗುದಿಲ್ಲ, ಇದು ಸರ್ಕಾರದ ಮಟ್ಟದಲ್ಲಿ ಆಗುದಿಲ್ಲ. ಆದ್ರೆ ನೀವು ಇದ್ರ ಬಗ್ಗೆ ನಿಮ್ಮ ಹಿರಿಯ ಅಧಿಕಾರಿಗಳು ಎಲ್ಲ ಕೂತು ಚರ್ಚೆ ಮಾಡಿದಾಗ ಅದಕ್ಕೊಂದು ಕನ್ಕ್ಲೂಷನ್ಗೆ ಬರ್ಲಿಕ್ಕೆ ಆಗ್ತದೆ. ಇದು ಅದು ಬರುವುದಿಲ್ಲ, ಇದು ಸುಮ್ಮನೆ ಆಯ್ತು ಅಂತ ಹೇಳಿ ಫೈಲ್ ಅಟ್ಟಿ ಇಟ್ಟಿರ್ತೀರಿ. ಅವ್ನು ಸತ್ತ ಕೂಡಲೇ ಒಂದು ಯಾರೋ ಬರ್ತಾರೆ, ಒಂದು 5 ಲಕ್ಷ 2 ಲಕ್ಷ 5 ಲಕ್ಷ 15 ಲಕ್ಷ ಇದೆ. ಏನ್ ಸರ್ ಬೆಲೆ ಅಲ್ಲ ಅದು, 15 ಲಕ್ಷ ಬೆಲೆ ಅಲ್ಲ ಅದು. ಈಗ ನಮಗೆ ಈಗ ಗೊತ್ತಾಗ್ಬೇಕಾಗಿರೋದು ಅಂತ ಹೇಳಿದ್ರೆ, ನೀವು ನಿಮ್ಮಿಂದನಾದ್ರೂ ಕಲ್ತ್ಕೋತೀವಿ ಅಥವಾ ನಮ್ಮಿಂದನಾದ್ರೂ ನಾವು ನೋಡ್ಕೋತೀವಿ. ಎಲ್ಲಿ ಇಂಥ ಜಾಗದಿಂದ ಅದು ಕಾಡಿಂದ ಹೊರಗಡೆ ಬರ್ತೀವಿ ನೋಡಿ, ಇದು ಕಾಡು ಮಧ್ಯದಲ್ಲಿ ರೋಡ್ ಇದೆ, ಏನು ಮಾಡೋಕ್ಕಾಗಲ್ಲ. ಅದು ಬಿಟ್ಟರೆ ಗ್ರಾಮಗಳಿಗೆ ಅಥವಾ ಇಂಥ ಪಟ್ಟ ಜಾಗಗಳಿಗೆ ಇಂಥ ಜಾಗದಲ್ಲಿ ಅದು ಕಾಡಿನ ಎಕ್ಸಿಟ್ ಆಗುತ್ತೆ ಅಂತ ಪರ್ಟಿಕ್ಯುಲರ್ ಪಾಯಿಂಟ್ಗಳನ್ನ ನಮಗೆ ಜಾಯಿಂಟ್ ಆಗಿ ತೋರಿಸ್ಕೊಟ್ಬಿಟ್ರೆ ನಾವು ಅಲ್ಲಿ ಏನಾದರೂ ವ್ಯವಸ್ಥೆ ಮಾಡ್ಬೋದು ಅಂತ ನಿಮಗೆ 100% ಅಶ್ಯೂರೆನ್ಸ್ ಕೊಡ್ತೀನಿ. ಇವತ್ತು ಮೊನ್ನೆದೊಂದು 4 ಇತ್ತು ಅಂತ ಹೇಳಿದ್ರು ಮಗಳು, 4-5 ಇತ್ತು ಅಂತ ಹೇಳಿದ್ರು. ಇವತ್ತು ಒಂದೇ ನೋಡಿ, ಮೊನ್ನೆ ಅಣ್ಣ ಮನೆಗೆ ಬರುವಾಗ ಬೆಳಿಗ್ಗೆ ಒಂದು 7 ಗಂಟೆ 7:30 ಆಗ್ಬೋದು, ಅದು 2 ಇತ್ತಂತೆ. ಅದು ಅವನನ್ನು ನೋಡಿ ದೊಡ್ಡದು, ಅದು ಸೀದಾ ಹೋಗಿದೆ. ಈಗ ನೀವು ಕಂಡಂಗೆ ಆನೆ ಎಲ್ಲಿಂದ ಬರುತ್ತೆ, ಎಲ್ಲಿಗೆ ಹೋಗುತ್ತೆ? ನನ್ನ ಲೆಕ್ಕದಲ್ಲಿ ಶಿರಾಡಿಯಿಂದ ಈಚೆ ಬರುದು. ಯಾವ ದಾರಿಯಿಂದ? ಅದು ಶಿರಾಡಿ ಬಂದು ಶಿವಾಜಿ ಬಂದು ಕುಂಬತ್ತಾಜಿ ಆಗಿ ಕಡಂತಾಜೆ, ಇಲ್ಲಾದ್ರೆ ಕುಮಾರಗುಡ್ಡೆ ಉಂಟಲ್ಲ ಸರ್, ಕುಮಾರಗುಡ್ಡೆಯಿಂದ ಬಂದು ಕೊಪ್ಪದ ಗುಡ್ಡೆ ಆಗಿ ಈಚೆ ಬರುದು. ಆಕ್ಚುಲಿ ಬರುದು ಶಿರಾಡಿ ಆಚೆ, ಶಿರಾಡಿಯಿಂದ ಬಂದು ನಮ್ಮ ನಿಮ್ಮ ಸೈಂಟ್ ಆಂಟನೀಸ್ ಹೈಸ್ಕೂಲ್ ಎಲ್ಲ ಉಂಟಲ್ಲ ಸರ್, ಅಲ್ಲಿಂದ ಬಂದು ಸೀದಾ ಬಂದು ಹೀಗೆ ಬಂದು ಅಲ್ಲಿ ಅರಂಪಾದೆಗೆ ಬಂದು ಅಲ್ಲಿ ಪಡಂತಾಜೆ ಕುಂಬತ್ತಾಜೆ ಆಗಿ ಆ ಕಾಡಿಂದ ಇಲ್ಲಿಗೆ ಬರುವಂಥದ್ದು. ಒಮ್ಮೊಮ್ಮೆ ಇಲ್ಲಿಂದ ಬಂದು ಹೀಗೇನೆ ಮತ್ತೆ ಹೋಗಿ ಇಲ್ಲಿಂದ ಸೀದಾ ಹೋಗಿ ಕುರುಂಬ, ಅಲ್ಲಿ ದೊಡ್ಡ ಅಪ್ ಡೌನ್ ಉಂಟಲ್ಲ ಸರ್, ಅಲ್ಲಿದೆ ಶಿವಾಜಿ ನೀರಾಣ ಅಂತ ಆ SC ಕಾಲೋನಿ ಇಲ್ಲ ಅದ್ರ ಪಕ್ಕದಲ್ಲಿದೆ, ಅಲ್ಲಿಂದ ಹೋಗ್ತದೆ. ಹಾಗೆ ಈಗೇನು ಹೋಗ್ತದೆ ಅಂತೂ ಇದು ಹೀಗೆ ರೂಟೀನ್ ಆಗ್ತಾ ಇರ್ತದೆ. ಈಗೇನೆ ಈ ರೂಟ್ ನಿಮಗೆ ಗೊತ್ತಾ? ಇದು ಟಚ್ ಸರ್, ಶಿರಾಡಿಯಿಂದ ಇದು ಕಾಡು ಇಲ್ಲಿವರೆಗೂ ಟಚ್ ಇದೆ ಸರ್. ಅಲ್ಲ ಅಂದ್ರೆ ಈ ರೂಟ್ ರೆಗ್ಯುಲರ್ ಆಗಿ ಇದೇ ಜಾಗ ಓಡಾಡೋಕ್ಕಂತ ನಿಮ್ಗೆ ಗೊತ್ತಾ? ನಿಮ್ಗೆ ಗೊತ್ತಾ ಜಾಗ? ಸರಿ, ಈ ಅಲ್ಲಿಂದ ಎಷ್ಟು ಸೆಟ್ಲ್ಮೆಂಟ್ಗಳಿದೆ ಅಂತ ಗೊತ್ತಾ ನಿಮಗೆ? ಅಂದ್ರೆ ಸೆಟ್ಲ್ಮೆಂಟ್ಗಳಲ್ಲಿ ಎಷ್ಟು ಗ್ರಾಮಗಳಿದಾವೆ ಅಥವಾ ಎಷ್ಟು ಮನೆಗಳಿದಾವೆ ಈ ದಾರಿನಲ್ಲಿ? ಅಲ್ಲ ಸರ್, ಇದ್ರೆ ಫುಲ್ ಜನಸಂದಣಿ ಇರುವಂತ ಇದ್ವಿ. ಬದಿಯಲ್ಲಿ ಒಂದು ಸೈಡ್ ಅಲ್ಲಿ ಕಾಡು ಸರ್, ಒಂದು ಸೈಡ್ ಅಲ್ಲಿ ಇಲ್ಲಿವರೆಗೆ ಈ ಜೀಪ ಹತ್ತಿರ ಬಂದಾಗಿದೆ. ನಾನು ಮಕ್ಕಳನ್ನ ಕರ್ಕೊಂಡು ಓಡಿದ್ದೆ, ಬೈಕನ್ನು ಬಿಟ್ಟೆ ಓಡಿದೆ. ತಾವೇನ ಬಿದ್ದಿದ್ದು? ನಾನು ಮಕ್ಕಳು ಮನೆಯಲ್ಲಿ ಹಾಗೆ ಒಂದು ಚಿಕ್ಕ ಮಗು 2ನೇ ಕ್ಲಾಸ್, ಅವನ ಹೇಳ್ಕೊಂಡು ನಾನು ಈಗ ಅಂಗಿ ಕೋಲಾರಲ್ಲಿ ಹಿಡ್ಕೊಂಡು ಎತ್ತಿಕೊಂಡು ಹೋದ್ದು ಓಡಿದ್ದು. ಚಿಕ್ಕದೊಂದು ದುರ್ದೊಂದು ಬೆಳಗ್ಗೆ ನೀವು ನೋಡಿದ್ದು ಹೆಣ್ಣಾನೆ ತುಂಬಿಲ್ಲ, ಮರಿಯಲ್ಲಿರ್ಲಿ ಇಲ್ಲ, ಅದು ದುರ್ದೊಂದುಂಟು ಸರ್. ಅದು ಏನ್ ಮಾಡುದಿಲ್ಲ, ಅದು ಬಂದ್ರೆ ತೋಟಗೆ ಇಲ್ಲಿ ರೋಡಲ್ಲಿ ಇರ್ತದೆ, ಅದು ಹೋಗ್ತದೆ ತನ್ನ. ನಮ್ಮ ಮಕ್ಕಳನ್ನು ಯಾರು ನೋಡ್ರಿ ಬೈಕನ್ನು ನೋಡ್ರಿ ಗುಡ್ಡ ಹತ್ತಿ ಹೋಗ್ತದೆ. ಅಲ್ಲ ಅದನ್ನ ನಾವು ಕೇಳಿದೀವಿ, ಅದು ಹೋಗ್ತದೆ. ಒಂದ್ ಆನೆ ಇದೆ, ಅದು ಓಡಾಡ್ತಾ ಇದೆ, ಯಾರಿಗೂ ಉಪದ್ರ ಮಾಡ್ತಾ ಇಲ್ಲ ಅನ್ನೋದನ್ನ ನಾವು ತನ್ನಷ್ಟಕ್ಕೆ ನಾನು ಬಂದಾಗಳಿಂದ ಕೇಳ್ತಾ ಇದ್ದೇನೆ. ಅದಕ್ಕೆ ಕೇಳಿದ್ವಿ. ಮೊನ್ನೆ ಒಂದು ಗುರುವಾರ ನಾನು ಮಳೆ ಬರ್ತಾ ಇತ್ತು, ನಾನು ಅಲ್ಲಿಂದ ಶಾಲೆನ 4:30 ಗಂಟೆ ಆಗಿದೆ. ಹೂವಲ್ಲಿ ಬರುವಾಗ ನಾನು ಜಸ್ಟ್ ಪಾಸ್ ಆದಷ್ಟೇ ನಾನು ಅದನ್ನ ನೋಡ್ಲಿ, ಮಳೆ ಕೋಟೆಯಲ್ಲಿ ಹಾಕಿದ್ದೆ.
ಒಂದು ಅದು ಕೂಗಿದು ಒಂದೇ ಹೊತ್ತು ಮತ್ತೆ ಮಗಳಿದ್ದಲ್ಲ ಅವಳು ನೋಡಿದಲ್ಲ 4-5 ಇತ್ತು ಅಂತ ಹೇಳಿದಲ್ಲಪ್ಪ. ನಾನು ಬೈಕ್ನಿಂದ ಸೀದಾ ಬಂದೆ. ನಾನು ಬರುವಾಗ ಅಲ್ಲಿ ಎಲ್ಲ ಆವಾಗಲೇ ರೋಡಿಗೆ ಬಂದು ಎಲ್ಲ ಹುಡಿ ಮಾಡಿದೆ. ಅವತ್ತು ಪಿಕಪ್ಪಿನವ ಸಿಸಿಲಾಕ್ಕೆ ಬಂದ ಹೋಗುವಾಗ ಅದನ್ನು ಪಿಕಪ್ ಎಲ್ಲ ಇದಾಗಿದೆ, ಡ್ಯಾಮೇಜ್ ಆಗಿದೆ, ಸೈಡ್ ಮಿರರ್ ಎಲ್ಲ ಹುಡಿ ಆಗಿದೆ ಹೋಗುವಾಗ. ಪಾಸ್ ಆಗ್ತಕ್ಕಂಥ ಮೆಸೇಜು ಅದು ಒಂದು ದಾರಿನಲ್ಲಿ ಒಂದ್ಸಲ ಹೋದ್ರೆ ಇನ್ನು 100 ವರ್ಷ ಅಥವಾ 50 ವರ್ಷ ಆದ್ಮೇಲೆ ಕೂಡ ಅದೇ ದಾರಿನಲ್ಲಿ ಬಂದು ಅದೇ ಜಾಗ ಅದೇ ಮರನ ಮುಟ್ಟಿ ಹೋಗುತ್ತೆ, ಅಷ್ಟು ಜ್ಞಾಪನ ಶಕ್ತಿ ಅದಕ್ಕಿದೆ. ಸೊ ಹಂಗಾಗಿ ಅದರ ರೂಟು ಆನೆ ನಡೆದಿದ್ದ ದಾರಿ ಅನ್ನೋದು ಒಂದಾದರೆ ಆನೆ ಕಾರಿಡಾರ್ ಅಂತ ಹೇಳ್ತೀವಿ, ಆದರೆ ಆ ದಾರಿನಲ್ಲೇ ಬಂದು ಹೋಗ್ತಕ್ಕಂಥದ್ದು. ಇವಾಗ ಡೆವಲಪ್ಮೆಂಟ್ ಆಗಿ ಈಗ ದಾರಿಗಳು ಆಚೆ ಈಚೆ ಆಗಿ ಅದಕ್ಕೆ ಡಿವಿಷನ್ ಆಗ್ತಿದೆ, ಹಾಗಾಗಿ ಪಟ್ಟ ಜಾಗ ಅಲ್ಲಿ ಇಲ್ಲಿ ಸ್ವಲ್ಪ ಹೋಗ್ತದೆ. ನೀವು ಸಾಧಾರಣ 20-30 ವರ್ಷದ ಹಿಂದ್ಗಡೆ ಆನೆ ಸಮಸ್ಯೆ ಇತ್ತಾ ಇಲ್ಲಿ? 5 ವರ್ಷದ ಕೆಳಗಡೆ ಇರಲಿಲ್ಲ. ನಾವು ಕಂಡಂಗೆ 5 ವರ್ಷದ ಕೆಳಗಡೆ ಇಲ್ಲಿ ಆನೆ ಸಮಸ್ಯೆ ಇರಲಿಲ್ಲ. ಈ ನ್ಯಾಷನಲ್ ಹೈವೇ ಆಗಿರ್ಬೋದು, ಇನ್ನೊಂದು ಮತ್ತೊಂದು ಆಗಿರೋದ್ರಿಂದ ಈ ಕಡೆ ಹೋಗ್ತಲ್ಲ, ಆ ಕಡೆ ಈ ಕಡೆ ಆನೆಗಳು ಬರ್ತಾ ಇಲ್ಲ. ಇದು ಸಮಸ್ಯೆಗಳಾಗಿದೆ. ಡೆವಲಪ್ಮೆಂಟ್ ಬೇಕು, ಬಟ್ ಡೆವಲಪ್ಮೆಂಟಿಂದ ಈ ಥರದಂಥ ಅಚಾತುರ್ಯಗಳಾಗ್ತಾ ಇದ್ದಾವೆ. ಇರಲಿ, ಇದನ್ನು ಸೇರಿಸ್ಕೊಂಡು ಹೇಗೆ ನಾವು ರಕ್ಷಣೆ ಮಾಡಬೇಕು, ಹೇಗೆ ನಾವು ಇದನ್ನೆಲ್ಲ ಪ್ರಾಬ್ಲಮ್ ಅವಾಯ್ಡ್ ಮಾಡಬೇಕು ಅನ್ನೋದ್ರ ಬಗ್ಗೆ ಸಾರ್ವಜನಿಕರಿಗೆ ಒಟ್ಟಿಗೆ ಸೇರಿಕೊಂಡು ನಾವು ಕೆಲಸ ಮಾಡಬೇಕಾಗಿದೆ. ಏನೇ ಸಮಸ್ಯೆ ಇದ್ದರೆ ನನಗೆ ನೇರವಾಗಿ ಕಾಲ್ ಮಾಡಿದ್ರೆ ನಾನು ಅಟೆಂಡ್ ಮಾಡ್ತೀನಿ. ಆಮೇಲೆ ಇದು ಅಲರ್ಟ್ ಸಿಸ್ಟಮ್ ಅಂತ ಹೇಳಿದ್ನಲ್ಲ, ಅದು ವಾಟ್ಸಪ್ ಗ್ರೂಪು. ಆ ವಾಟ್ಸಪ್ ಗ್ರೂಪಲ್ಲಿ ನಾನು ಕೂಡ ಇರ್ತೀನಿ, ಸ್ಟಾಫ್ ಕೂಡ ಇರ್ತಾರೆ. ನೀವು ಯಾರ್ಯಾರಲ್ಲಿ ಮೆಸೇಜ್ ಹಾಕಿದ ತಕ್ಷಣ ಅದನ್ನು ಎಲ್ಲರೂ ನೋಡ್ತಾರೆ ಡಿಪಾರ್ಟ್ಮೆಂಟಲ್ಲಿ. ಇವರು ನಮ್ಮ ಈ ಸ್ಥಳೀಯ ಅಧಿಕಾರಿಗಳಿಲ್ಲ ಅಂದ್ರೆ ಬೇರೆ ಅಧಿಕಾರಿಗಳಾದರೂ ನೋಡೇ ನೋಡ್ತಾರೆ. ಸೊ ಹಾಗಾಗಿ ಅಲರ್ಟ್ ಸಿಸ್ಟಮಲ್ಲಿ ಪಬ್ಲಿಕ್ನ ಇನ್ವಾಲ್ವ್ ಮಾಡಿ ಅಂತ ಹೇಳೋದು. ಇನ್ಸಿಡೆಂಟು ಸಣ್ಣದಾಗಿರ್ಬೋದು ದೊಡ್ಡದಾಗಿರ್ಬೋದು ಇನ್ಸಿಡೆಂಟೇ. ಮಾನವಾನೆ ಸಂಘರ್ಷದಲ್ಲಿ ಈ ಥರದ್ದು ನಿರಂತರವಾಗಿ ಈ ಥರದ್ದೊಂದು ಆಗ್ತಾ ಇದೆ. ಇದನ್ನು ತಡೆಗಟ್ಟೋದಕ್ಕೂ ಕೂಡ ಸರ್ಕಾರ ಸಾಕಷ್ಟು ಸೀರಿಯಸ್ ಪ್ರಯತ್ನಗಳನ್ನು ಮಾಡ್ತಾ ಇದೆ. ಆದರೆ ಅಲ್ಲಿ ಇಲ್ಲಿ ಈ ಥರದೊಂದು ಇನ್ಸಿಡೆಂಟ್ಗಳಾಗ್ತಾ ಇದೆ. ಇನ್ಸಿಡೆಂಟ್ಗಳಾಗಿರೋದಕ್ಕೆ ಇಲಾಖೆ ವತಿಯಿಂದ ನಾನು ಸಾರಿ ಕೇಳೋಕ್ಕಲ್ಲ, ಆದರೆ ಪಶ್ಚಾತ್ತಾಪ ಹೊಂದಿದೆ. ಸಣ್ಣದ್ರಲ್ಲಾಗಿರೋದಕ್ಕೆ ಖುಷಿ ಪಡುವ, ದೊಡ್ಡದಲ್ಲಾಗಿರೋ ಬೇಜಾರು ಖಂಡಿತ ಬೇಜಾರಾಗ್ತಾ ಇತ್ತು. ಆದರೆ ಇಲಾಖೆ ಪರವಾಗಿ ನಾನು ಹೇಳೋಕ್ಕೆ ಇಷ್ಟಪಡ್ತೀನಿ ಅಂದರೆ ಎಲ್ಲದಕ್ಕೂ ಒಂದು ಪರಿಹಾರ ಇದೆ. ಪರಿಹಾರನ ಯಾವ ಥರ ಅಂತ ಹೇಳಿದ್ರೆ, ಒಂದು ನಮ್ಮ ಜಮೀನುಗಳನ್ನ ನಾವೇ ಪ್ರೊಟೆಕ್ಟ್ ಮಾಡೋದಕ್ಕೆ ಸರ್ಕಾರ ಕೊಡ್ತಕ್ಕಂತಹ ಅನುದಾನಗಳು ಮತ್ತು ಸಹಾಯ ಇರತಕ್ಕಂಥ ವ್ಯವಸ್ಥೆ. ಫಾರ್ ಎಕ್ಸಾಂಪಲ್ 50-50 ಅವರ ಪಟ್ಟ ಜಾಗಗಳಿಗೆ ಸೋಲಾರ್ ಬೇಲಿ ಹಾಕ್ಕೊಳ್ತಕ್ಕಂಥ ಒಂದು ವ್ಯವಸ್ಥೆ ಇದೆ. ಅದನ್ನು 50% ರೈತರು ಇನ್ವೆಸ್ಟ್ಮೆಂಟ್ ಮಾಡಿಕೊಂಡ್ರೆ ಇನ್ನು 50% ಸಬ್ಸಿಡಿ ರೂಪದಲ್ಲಿ ಸರ್ಕಾರ ಕೊಡುತ್ತೆ. ಅವಾಗ ಅವ್ರ ಜಮೀನುಗಳಿಗೆ ಕಾಡು ಪ್ರಾಣಿಗಳಿಂದ ಪ್ರೊಟೆಕ್ಷನ್ ಮೊದಲನೇದು ಸಿಗುತ್ತೆ. ಎರಡನೇದಾಗಿ ನಾವು ಸುಬ್ರಹ್ಮಣ್ಯ ಮತ್ತು ಉಪ್ಪಿನಂಗಡಿ ವಲಯಗಳಿಗೆ ಜಾಯಿಂಟ್ ಆಪರೇಷನ್ ಒಂದು ಮಾಡ್ತಾಯಿದ್ವಿ. ಏನಂತ ಹೇಳಿದ್ರೆ, ಅಲ್ಲಿನ ಸ್ಟಾಫು ಮತ್ತು ನಮ್ಮ ಸ್ಟಾಫು ಇಬ್ಬರು ಸೇರಿಸಿ ಇದುವರೆಗೂ ಒಂದು ಅಲರ್ಟ್ ಸಿಸ್ಟಮ್ ಮಾಡ್ಕೊಂಡಿದ್ದೆ. ಅಂದರೆ ಎಲಿಫೆಂಟು ಈ ಕಡೆಯಿಂದ ಆ ಕಡೆ, ಉಪ್ಪಿನಂಗಡಿಯಿಂದ ಸುಬ್ರಹ್ಮಣ್ಯದಿಂದ ಉಪ್ಪಿನಂಗಡಿ ಏನು ಜಾಯಿಂಟ್ ವಿಲೇಜ್ಗಳಿಗೆ ಅಕ್ಕಪಕ್ಕ ವಿಲೇಜ್ಗಳಿಗೆ ಮೂಮೆಂಟ್ ಇತ್ತು. ಆ ಮೂಮೆಂಟ್ಗೆ ಅಲರ್ಟ್ ಸಿಸ್ಟಮ್ ಇರಲಿ ಅಂತಂದರೆ ಆ ಕಡೆಯಿಂದ ಈ ಕಡೆ ಬಂತು ಅಂತ ಹೇಳಿದ್ರೆ ಅವ್ರು ನಮಗೆ ತಿಳಿಸ್ತಾ ಇದ್ರು, ಈ ಕಡೆಯಿಂದ ಅಲ್ಲಿಗೆ ಹೋಯ್ತು ಅಂತ ಹೇಳಿದ್ರೆ ನಾವು ಅವ್ರಿಗೆ ತಿಳಿಸ್ತಾ ಇದ್ವಿ. ಈ ಸಿಸ್ಟಮ್ಗೆ ನಾವು ಈ ಸಲ ಇಲ್ಲಿ ಬಂದ ಮೇಲೆ ಗ್ರಾಮಸ್ಥರಲ್ಲಿ ಏನು ರಿಕ್ವೆಸ್ಟ್ ಮಾಡಿದ್ದೀವಿ ಅಂದರೆ, ಈ ಗ್ರಾಮಸ್ಥರನ್ನು ಕೂಡ ಇಲ್ಲಿ ಗ್ರಾಮಸ್ಥರು ಯಾರು ಆನೆಯಿಂದ ಸಮಸ್ಯೆ ಅನುಭವಿಸ್ತಾ ಇದ್ದಾರೆ ಮತ್ತು ಆನೆಗಳ ಬಗ್ಗೆ ಚಲನವಲನಗಳ ಬಗ್ಗೆ ಯಾರಿಗೆ ಸಂಪೂರ್ಣ ಜ್ಞಾನ ಇದೆ, ಮಾಹಿತಿ ಇದೆ, ಅಂಥವ್ರನ್ನ ಜವಾಬ್ದಾರಿ ಅಂಥವ್ರನ್ನ ಗ್ರೂಪಿಗೆ ಸೇರಿಸ್ಕೊಂಡ್ರೆ ಈ ಸಾಧಾರಣ ಈ ಸಾರ್ವಜನಿಕರು ಹೇಳಿರ್ತಕ್ಕಂಥ ರೂಟಲ್ಲಿ ಎಲ್ಲಿಂದ ಎಲ್ಲಿಗೆ ಹೋಗ್ತಾ ಇದೆ ಅನ್ನೋದ್ರ ಬಗ್ಗೆ ಮಾಹಿತಿ ನೆಕ್ಸ್ಟ್ ವಿಲೇಜಿಗೆ ಸಿಗುತ್ತೆ ಅಥವಾ ನೆಕ್ಸ್ಟ್ ಎನ್ಕ್ಲೋಜರಿಗೆ ಸಿಗುತ್ತೆ. ಈ ಅಲರ್ಟ್ ಸಿಸ್ಟಮಲ್ಲೇ ನನ್ನ ಪ್ರಕಾರ ಸಾಧಾರಣ 50-60% ಪ್ರಾಬ್ಲಮ್ ಸಾಲ್ವ್ ಆಗಬಹುದು ಅನ್ನೋದೇ ನನ್ನ ದೃಢವಾದ ನಂಬಿಕೆ. ಯಾಕೆ ಅಂತ ಹೇಳಿದ್ರೆ, ಮೇಲ್ಗಡೆ ಆನೆ ಕೂಗ್ತಾ ಇದೆ ಅಂತ ಹೇಳಿದ್ರೆ ಕೆಳಗಿನವ್ರಿಗೆ ವಿಚಾರ ಮುಟ್ಟುತ್ತೆ, ಕೆಳಗಿನವ್ರಿಗೆ ಆನೆ ನೋಡಿದ್ರೆ ಅಂದರೆ ಇನ್ನೂ ಕೆಳಗಿನವ್ರಿಗೆ ವಿಚಾರ ಮುಟ್ಟುತ್ತೆ. ಸೊ ಹಾಗಾಗಿ ಅವರ ಓಡಾಟದಲ್ಲಿ ಸಾಕಷ್ಟು ಬದಲಾವಣೆಗಳನ್ನು ಕಂಡುಕೊಳ್ಳೋಕ್ಕೆ ಸಾಧ್ಯ ಇದೆ. ಸೊ ಹಾಗೆ ರಾತ್ರಿ ಯಾರೋ ಹೇಳ್ತಾರೆ, ಮೆಸೇಜ್ ಬಂತು ಅಲ್ಲಿ ಆನೆ ಕೂಗ್ತಾ ಇದೆ ಅಂತ, ರಾತ್ರಿ ಓಡಾಡ ನಿಲ್ಲಿಸ್ತಾರೆ, ಇಲ್ಲ ಮೂಮೆಂಟ್ ಆಗ್ತದೆ, ಹಿಂದೆ ಹೋಗೋರಿಗೆ ಸ್ವಲ್ಪ ಮೆಸೇಜ್ ಮುಟ್ಟಿದೆ. ಹಾಗಾಗಿ ಅಲರ್ಟ್ ಸಿಸ್ಟಮ್ ಅನ್ನೋದು ತುಂಬ ಎಫೆಕ್ಟಿವ್ ಆಗಿ ಕೆಲಸ ಮಾಡ್ತದೆ. ನಾವು ಕಂಡಂಗೆ ಈ ಕಳೆದ 3-4 ವರ್ಷ ಅದನ್ನು ಎಫೆಕ್ಟಿವ್ ಮಾಡ್ಕೊಂಡು ಬಂದಿದ್ವಿ. ಅದನ್ನು ಕೂಡ ಇಲ್ಲಿ ಸಾರ್ವಜನಿಕರ ಸಹಕಾರದೊಂದಿಗೆ ಅದನ್ನು ಮಾಡಬೇಕು ಅಂತ ಹೇಳಿ ನಾನು ಇಲ್ಲಿ ರಿಕ್ವೆಸ್ಟ್ ಮಾಡಿದ್ದೀನಿ. ಅವರು ಅದಕ್ಕೆ ಒಪ್ಕೊಂಡಿದ್ದಾರೆ. ಸಾರ್ವಜನಿಕರು ಇಲ್ಲದೇ ನಾವೇನು ಮಾಡೋಕ್ಕಾಗೋದಿಲ್ಲ. ಬರೀ ಅರಣ್ಯ ಇಲಾಖೆ ಒಂದನೇ ಇಲ್ಲಿ ದೂಷಣೆ ಮಾಡೋದು ಕಷ್ಟ ಆಗುತ್ತೆ. ಯಾಕಂದರೆ ನಾವು ಕೂಡ ಎಲಿಫೆಂಟ್ ಇದರಲ್ಲಿ ನಾವು ಸಾಮಾನ್ಯ ವ್ಯಕ್ತಿನೇ, ಸಾರ್ವಜನಿಕರ ಹತ್ರ ನಾವು ಸಾಮಾನ್ಯ ವ್ಯಕ್ತಿನೇ. ಹಾಗಾಗಿ ಇಲ್ಲಿ ಸಾರ್ವಜನಿಕರ ಸಹಕಾರ ಮತ್ತು ಅವರ ಏನು ಜ್ಞಾನ ನಮಗೆ ಸಂಪೂರ್ಣ ಅವಶ್ಯಕತೆ ಇದೆ. ಹಾಗಾಗಿ ನಾನು ರಿಕ್ವೆಸ್ಟ್ ಮಾಡಿದ್ದೀನಿ, ಸಾರ್ವಜನಿಕರು ಕೊಡ್ತೀನಿ ಅಂತ ಹೇಳಿದ್ದಾರೆ. ಈ ಮೊದಲ ಹಂತದಲ್ಲಿ ಇವರು ಗ್ರಾಮಸ್ಥರಿಗೆ ಯಾರ್ಯಾರಿಗೆಲ್ಲ ಬೇಕು 50-50 ರೇಷದಲ್ಲಿ ಸೋಲಾರ್ ವ್ಯವಸ್ಥೆ ಇರಬೇಕು ಅನ್ನೋದ್ರ ಬಗ್ಗೆ ನಾನೇ ಒಂದು ಸಲ ಗ್ರಾಮಕ್ಕೆ ಬಂದು ಅವ್ರದ್ದು ಯಾರ್ದು ಲಿಸ್ಟ್ ತೊಗೊಂಡು ನಾನು ಅಪ್ರೂವಲ್ ಮಾಡಿಸ್ಕೊಂಡು ಆಮೇಲೆ ನಂತರದಲ್ಲಿ ಬರ್ತೀವಿ. ಸೆಕೆಂಡ್ ಸ್ಟೇಜಲ್ಲಿ ಮತ್ತೆ ನಾವು ಅದನ್ನು ಅಪ್ರೂವ್ ಆದಮೇಲೆ ನಂತರದಲ್ಲಿ ನೀವು ಮಾಡ್ಕೊಳ್ಳಿ ಅಂತ ಹೇಳೋ ವ್ಯವಸ್ಥೆ ನಾವು ಸಾರ್ವಜನಿಕರು ರಿಕ್ವೆಸ್ಟ್ ಮಾಡ್ಕೊಂಡಿದ್ದೀವಿ. ಅದಕ್ಕೆ ಅವ್ರು ಒಪ್ಕೊಂಡಿದ್ದಾರೆ. ಈಗ ಸದ್ಯಕ್ಕೆ ಇವ್ರ ಮನೆಗೆ ಈ ಬೆಳಗ್ಗೆ ಆಗಿರ್ತಕ್ಕಂಥ ಇನ್ಸಿಡೆಂಟ್ಗೆ ಸಂಬಂಧಪಟ್ಟಂಗೆ ಸರ್ಕಾರದ ವತಿಯಿಂದ ಏನೇನೆಲ್ಲ ಪರಿಹಾರ ಇದೆ ಅದನ್ನೆಲ್ಲ ನಾವು ಸಂಪೂರ್ಣವಾಗಿ ವ್ಯವಸ್ಥೆ ಮಾಡ್ಕೊಡ್ತೀವಿ. ಅದ್ರ ಬಗ್ಗೆ ಅಂತಂದರೆ ಇಲ್ಲ. ಇನ್ನು ಮುಂದೆ ಈ ಥರದ ಘಟನೆಗಳು ಆಗದೇ ಇರಲಿ ಅನ್ನೋದು ನಾವು ಭಗವಂತನಲ್ಲಿ ಕೇಳ್ಕೊತೀವಿ. ಪೂರ್ಣ ಸರ್ಕಾರದ ವತಿಯಿಂದ ಏನೇನು ಅದಕ್ಕೆ ಪರಿಹಾರ ಏನಿದೆ ಅದನ್ನೆಲ್ಲ ವ್ಯವಸ್ಥೆ ಮಾಡ್ಕೊಡ್ತೀವಿ, ತೊಂದರೆ ಇಲ್ಲ. ಈ ಸದ್ಯಕ್ಕೆ ಅವ್ರ ಮನೆಗೆ ಹೋಗಿ ಮಕ್ಕಳನ್ನ ಮಾತ್ರ ಮಾತಾಡಿಸುವ, ಆ ಮಕ್ಕಳ ಪರಿಸ್ಥಿತಿ ಏನಾಗಿದೆ ಅದು ತುಂಬ ಎದುರ್ಕೊಂಡಿರ್ಬೋದು, ಅವ್ರು ಗಾಬರಿ ಆಗಿರ್ಬೋದು, ಅವ್ರಿಗೆ ಸ್ವಲ್ಪ ಸಾಂತ್ವನ ಹೇಳಿ ಸಮಾಧಾನ ಹೇಳಿ ಬರುವ ವ್ಯವಸ್ಥೆ ಮಾಡುವ. ಅದೇ ನೋಡಿದ್ರೆ ಕೂಗಿತಾ ನೀವು ಅದನ್ನ ನೋಡ್ಕೊಂಡಿದ್ದ ನೀವು ಅದನ್ನ ನೋಡಿ ಹೆಂಗೆ ಕೂಗ್ತಾರೆ ಇವರೇ ನೋಡಿರೋದು.
ಇವರೇ ಫಸ್ಟ್ ನೋಡಿರೋದು. ಮುಂದೆ ಬೈಕಲ್ಲಿ ಇವನೇ ಇವನೇ ಗೊತ್ತದು. ನೀವೇ ಫಸ್ಟ್ ಆನೆ ನೋಡಿ ಹೆದರಿಕೆ ಆಯ್ತು, ಖುಷಿ ಆಯ್ತಾ? ಝೂಗೆ ಹೋಗಿ ಬಂದಂಗೆ ಆಯ್ತು ಅವನಿಗೆ. ಆನೆ ನೋಡಿ ಹೆದರಿಕೆ ಆಯ್ತು, ಖುಷಿ ಆಯ್ತಾ? ಎದುರೋದಿಲ್ಲ ಸರ್ ಇವನು. ಅವ್ನು ಕೇಳ್ತಾನೆ, ಅವನ ನಗ್ತಾನೆ ನಿಂತು. ಆನೆ ನೋಡಿ ಖುಷಿ ಆಯ್ತು, ಹೆದರಿಕೆ ಆಯ್ತಾ? ಖುಷಿ ಆಯ್ತು. ನೋಡ್ಬೇಕಂತ ಆಸೆ ಅಂತೆ ಅವನಿಗೆ. ಇವನೇ ನೋಡ್ಲಿಕ್ಕೆ ಇಷ್ಟಪಡ್ತಾನಂತೆ, ರಸ್ತೆಯಲ್ಲಿ ಎಲ್ಲರೂ ಕಾಣಿಸಿದ್ರೆ ಎಲ್ಲ. ಯಾಕಂದ್ರೆ ಆಯ್ತಲ್ಲ ಹೇಳುವಾಗ ಆನೆ ಅಂತ ಅದು ಮಕ್ಕಳೇ ನೋಡಿ ಅವ್ನು ಮತ್ತೊಬ್ಬ ಮಕ್ಕಳ ಪುಣ್ಯದಲ್ಲಿ ಆನೆ ವಿಚಾರಕ್ಕೆ ಸಮಾಧಾನವಾಗಿರುತ್ತೆ, ನಿಜವಾಗ್ಲೂ ನಾವು ದೇವರಿಗೆ ನಂಬಿಕೆ. ಇವರಿಗೆ ಸ್ವಲ್ಪ ಜಾಸ್ತಿ ಇದೆ. ಇದೇನು ಫ್ರಾಕ್ಚರ್ ಅಂತ ಇಲ್ಲ ಇದೆ. ಚರ್ಮ ಮಾತ್ರ ಇಲ್ಲ, ಪ್ರೈಮರಿ ಹೆಲ್ತ್ ಸೆಂಟರ್ ಹಾಂ ತೋರಿಸಿದೆ ಸರ್. ಮೇಜರ್ ಪ್ರಾಬ್ಲಮ್ ಏನಿಲ್ಲ ಅಂತ ಹೇಳಿದ್ದಾರೆ ಸರ್. ಜಸ್ಟ್ ಟ್ರೀಟ್ಮೆಂಟ್ ಎಲ್ಲ ಕೊಟ್ಟಿದ್ದಾರೆ. ಹಾಂ ಇದೆ.